ಏನ್ ಸಾವ್ಕಾರ ಹಿಂಗ್ ಹೋಗ್ಬಿಟ್ಟು ಹಂಗ್ ಬುಡ್ಸ್ಕೊಂಡ್ ಜೈಲಿಂದ ಹಿಂಗ್ ಬಂದ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ಈಗ ನೋಡಿದ್ರೆ ಬೋರಿ ಕೈಯಾಳ್ ನಡ್ಸ್ಕೊಂಡ್ಬಿಟ್ಟು ನಡ್ಕೊಂಡ್ಬಿಟ್ಟು ಬಂದಿದ್ಯಾ. ಎಲ್ಲಿ ಶಾರದಿ ಮಗಳು ಕಾಣಿಸ್ತಾನೆ ಇಲ್ಲ. ಇನ್ನು 2 ದಿನ ಅಷ್ಟೇನೆ. ಒಂದ್ 2 ದಿನ ಆದ್ಮೇಲೆ ಕಳಿಸ್ತಾರ ಅವ್ರೇನೇನೆ. ಅದಕ್ಕೆ ನಾನು ಇನ್ 2 ದಿನಕ್ಕೆಲ್ಲ ಸುಮ್ನೆ ಯಾಕೆ ತೊಂದ್ರೆ ಅಂತ ಹೇಳ್ಬಿಟ್ಟು ನಾನೇ ಬಂದೆ. ನಾನು ಹೇಳಿಲ್ವೇನ್ಲ ಇವ್ನ್ ಈ ಮನೆಯಾಗೇನು ನಡೆಯಕ್ಕಿಲ್ಲ. ಖಾಲಿ ಸಾವ್ಕಾರ ಖಾಲಿ ಸಾವ್ಕಾರ ಅಂತ ಹೇಳ್ಬಿಟ್ಟು ಏನಿದ್ರು ಇವಾಗ ಅವ್ರ ಮನೆಗೆ ಮಗ ಸೊಸೆ ಹೆಂಡ್ತಿದಿನೇ ಕಣ ನಡೆಯೋದು. ನಾನು ಇವ್ನ್ ಹೋಗಿ ಪೊಲೀಸ್ ಸ್ಟೇಷನಾಗ ಬುಡ್ಸ್ಕೊಬಿಟ್ಟು ಬರ್ತಾನೆ ಅಂತ ಹೇಳ್ದಾಗ ಹೇಳಿಲ್ವೇ ಇವನ್ ಕೈಲಿ ಏನೂ ಆಗಲ್ಲ, ದುಡ್ಡು ಪಡ್ಡು ವಿಚಾರ ಬಂತು ಅಂದ್ರೆ ಹುಷಾರಾಗಿರ್ರಿ ಅಂತ. ಹ್ಞೂ ಪಟೇಲಪ್ಪರೇ, ಸರಿಯಾಗಿ ಹೇಳಿದ್ರಿ ನೀವಂತೂನುವೆ. ನಾನೆಲ್ಲ ಬುಡ್ಸ್ಕೊಂಡು ಬಂದೇ ಬಿಡ್ತಾರ ಜೊತೆಗೆ ಅಂತ ಅನ್ಕೊಂಡಿದ್ದೆ. ಬೋರಿಗಯ್ಯಗೆ ಬಂದಾಗೆ ಗೊತ್ತಾಯ್ತು ಇನ್ನೇನಿದ್ರು ವ್ಯವಹಾರ ಇವ್ರ ಮಗನ್ ತಾಗೇನೇ ಇಟ್ಕೊತೀನಿ, ಇವ್ರ ತಾಗಂತೂ ಏನು ಇಟ್ಕೊಳಕ್ಕಿಲ್ಲ. ಊರಾಗ ಎಲ್ರುನುವೆ ಇವಾಗ ಯಾರು ಬೆಲೆ ಕೊಡ್ತಾರೆ ಯಾರಿಗೆ ಬೆಲೆ ಕೊಡ್ತಾರೆ ಅಂತ ಗೊತ್ತಾಯ್ತಿಲ್ವೇ. ಅಯ್ಯೋ ಬನ್ನಿ ಪಟೇಲಪ್ಪರೇ, ನೀವು ಹೇಳಿದ ಮಾತು ನನ್ನ ನೆನ್ನೆ ಕೇಳಬೇಕಿತ್ತು. ಏನೋ ನಮ್ಮ ಮನೆಗೆ ನನ್ ನಡೆಯಲ್ಲ ಅಂತ ಹೇಳ್ತಾ ಇದ್ದೀರಾ? ನಮ್ಮ ಮನೆಗೆ ನಂದೇನಿಯ ನಡೆಯೋದು, ಬೇರೆ ಯಾರ್ದು ನಡೆಯಲ್ಲ. ನಮ್ಮ ಮನೆಗೆ 2 ದಿನ ಬಿಟ್ಕೊಂಡು ಅವರೇ ಬರ್ತಾರೆ ಮರುವಾದೆಗೆ. ಅದಕ್ಕೇನೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಬಂದಿದ್ದು. ಬಿಡು 2 ದಿನ ಇರ್ಲಿ ಅಂತ ಹೇಳ್ಬಿಟ್ಟು. ನಾನೇನವ್ರನ್ನ ವಾಪಸ್ ಕರ್ಕೊಂಡ್ಬಿಟ್ಟು ಬರೋದೇನು ದೊಡ್ಡ ವಿಚಾರ ಆಗಿರ್ಲಿಲ್ಲ. ಆದ್ರೂ ನನಗೇನು ಅವಶ್ಯಕತೆ ನೆನೆಯ ಇಲ್ಲ. ಯಾಕೆ ಬೇಕು ಸುಮ್ಕೆನೆನಿಯಾ? ಸುಮ್ಕೇನಿಯಾ ನಡೀರಿ, ಆಡ್ಕೊಂಡು ನಗೋದೆಲ್ಲ ಸುಮ್ಕೇನಿಯಾ. ಇನ್ನೊಬ್ರನ್ನ ಅರ್ಥ ಮಾಡ್ಕೊಳಕ್ ಕಲ್ತ್ಕೊಳ್ಳಿ. ಪಟೇಲಪ್ಪನವ್ರೆ ಸರಿಯಾಗಿ ಉರ್ಕೊಬಿಟ್ಟ ಅಯ್ಯಪ್ಪ ಅಂತನೂ ಅಲ್ವೇ. ಉರ್ಕಬೇಕು ಸುಮ್ಕಿರಿ. ಬೋಲಾಟ ಆಡಿಸ್ಬಿಟ್ಟವನಿ ಮಗುನ್ನ, ಆಮೇಲೆ ಎಂಡ್ರನ್ನ ಏನು ಒಸಿಯೋ ಅನ್ಸವನ ಏನೋ ಸಂದಾಗ ಒಂದಾಕವ್ರಿ ಅಂತ ಅನ್ಕೊಂಡೆ. ಆದ್ರೆ ವ್ಯವಹಾರ ಏನು ಈ ಅಪ್ಪನ ಕೈಯಾಗಿಲ್ಲ. ಎಲ್ಲನೂ ಇಡ್ತಾ ಎಲ್ಲನೂ ಎಂಟಿ ಹಂಗೇನಿಯ ಮಗನ ಕೈಯಾಗಿ ಇಡ್ತಾ ಎಲ್ಲನೂ ಐತೆ. ಈ ಅಪ್ಪನ ಕೈಯಾಗೆ ಅಂತ ಹೇಳ್ಬಿಟ್ಟು ಯಾವ ಇಡ್ತಾನೂ ಇಲ್ಲ, ಏನೂ ಇಲ್ಲ. ಎಲ್ಲ ಹೋಯ್ತು ಅಂತ ನೀವು ಅನ್ಕೊಳ್ಳಿ. ಆಗ್ಬೇಕು ಸುಮ್ಕಿರ್ಲ. ಹಿಂಗ್ ಮೆರ್ದವ್ರ ಕತೆ ಎಲ್ಲ ಹಿಂಗೇನಿ ಆಗೋದು. ಎಂಡ್ರ ಮಕ್ಳು ಬೆಲೆ ಕೊಡ್ತಿದಂಗೆ ಇನ್ನು ಯಾರು ಬೆಲೆ ಕೊಡ್ಬೇಕು ಹೇಳಿ? ನಾವುನುವೆ ಬಾಬಾ ಹೋಗನಿ. ನಾನು ಇಷ್ಟೆಲ್ಲ ಮೆರೆದ್ರುನುವೆ ನಾನು ಎಂಡ್ರಿಗೂ ಮಕ್ಳಿಗೂ ಅಷ್ಟೇ ಬೆಲೆ ಕೊಡ್ತೀನಿ. ಇವತ್ತು ನನಗೆ ಎದ್ರಕತ್ತಾರೆ, ಇವತ್ತು ಮರುವಾದಿ ಕೊಡ್ತಾರೆ. ಇವು ನಂಗೆ ಆಡಿದ್ರೆ ತಾನೇ. ಬಾಬಾ ಹೋಗೋಣ, ನಮ್ಗೆ ಯಾಕ್ಬೇಕು ಅವ್ರ ಮನೆ ವಿಷಯ. ರೀ ಹೆಂಗೈತೆ ತಿನ್ನೋಡಿ, ನಾನೇ ಪ್ರಿಪೇರ್ ಮಾಡಿರೋದು ಕಡುಬುನ. ಇವತ್ತೇನಂತ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಬಿಟ್ಟಿದ್ಯಾ ನೀನು? ಹಾ ತುಂಬಾ ಚೆನ್ನಾಗಿ ಮಾಡ್ತೀಯ ಬಿಡು ನೀನಂತೂ. ನನಗಂತೂ ತುಂಬಾ ಇಷ್ಟ. ಅಡುಗೆ ಇದ್ರಾಗೂ ಪರ್ಫೆಕ್ಟ್ ಆಗಿದೆಯಾ, ಹಾಸ್ಪಿಟಲ್ ವರ್ಗೂ ಪರ್ಫೆಕ್ಟ್ ಆಗಿ ಮಾಡ್ತೀಯ, ಲೆಕ್ಕಾಚಾರ ವಿಚಾರನೂ ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ತೀಯಲ್ಲ. ಭಾಳ ಪರ್ಫೆಕ್ಟ್ ಆಗಿದೆಯಾ ನೀನಂತೂ. ಬಿಡು, ಇಷ್ಟು ದಿನ ಎಲ್ಲನೂ ಲೆಕ್ಕ ಅದು ಇದು ಎಲ್ಲನೂ ನನಗಂತೂ ತಲೆ ಕೆಟ್ಟೋಗ್ಬಿಡೋದು. ಈಗ ನೀನು ಬಂದಿರೋದಕ್ಕೆ ನನಗಂತೂ ಯಾವ ಯೋಚನೆನೂ ಇಲ್ಲ. ನನಗಂತೂ ಆರಾಮಾಗಿದ್ದೀನಿ ನಾನಂತೂ. ನೋಡಿ, ನೀವ್ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಏನಾದ್ರೂ ನಾನು ನೋಡ್ಕೊಂತೀನಿ. ನೋಡಿ ಎಷ್ಟು ದಿನ ಅಂತ ಹಿಂಗೆ ಇರಕ್ಕಾಗುತ್ತೆ? ನಾವು ಮನೆ ಪರಿಸ್ಥಿತಿನ ಸುಧಾರಿಸ್ಬೇಕು ತಾನೇ. ಈ ಮನೇಲಿ ಏನೇನು ಆಯ್ತೈತೆ, ಏನೇನು ಬರ್ತೈತೆ ಹೋಗ್ತೈತೆ ನನಗಂತೂ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಈಗ ನೋಡಿ, ಇವರು ಅಂದರೆ ಆಶಾ ಅವರ ಅತ್ತೆ ಹಂಗೇನೆ ಗಂಡ ಇಬ್ಬರು ಹೋದರು. 2 ಡೇಸ್ ಆಯಿತು, ಇಲ್ಲಿಗಂತೂ ಬರಲೇ ಇಲ್ಲ ಮನೆಗೆ. ಅವ್ರು ಎಲ್ಲಿಗೆ ಹೋಗ್ತಾರೋ ಏನು ಮಾಡ್ತಾರೋ ಅದಂತೂ ಗೊತ್ತಿಲ್ಲ. ಇನ್ನು ಒಬ್ಬೊಬ್ರು ಒಂಥರ ದಿಕ್ಕಾಗ್ಬಿಟ್ಟೈತೆ. ಇದನ್ನೇನಾದ್ರೂ ಸಂಸಾರದ ಮನೆ ಅಂತಾರೇನ್ರಿ? ಹೆಂಗನ ಮಾಡಿ ಅವ್ರನ್ನ ಬೇರೆ ಕಳಿಸ್ಬಿಟ್ಟು ನಾವಂತೂ ಆದಷ್ಟು ಬೇಗ ಬೇರೆ ಏನಾದರೂ ಮಾಡ್ಕೊಂಡು ಸೆಟ್ಲ್ ಆಗಬೇಕು. ಇಲ್ಲ ಅಂತಂದರೆ ಇವ್ರ ಹತ್ರನೇ ನಾವು ಎಣಿಕೊಂಡು ಸಾಯ್ಬೇಕಾಗುತ್ತೆ ನೋಡಿ. ನೋಡು, ನಾವೇನಾದ್ರೂ ಈ ಮನೆಗೆ ಇರಬೇಕು ಅಂದ್ರೆ ನಾವು ಅವ್ರಿಗೆ ದುಡ್ಡು ಕೊಡಬೇಕು, ಅವ್ರನ್ನ ಹೊರಗಡೆ ಕಳ್ಸೋಕ್ಕೆ. ನಮ್ಮನ್ನೇನಾದ್ರೂ ಅವ್ರು ಹೊರಗಡೆ ಕಳಿಸ್ಬೇಕು ಅಂದರೆ ದುಡ್ಡು ಕೊಡಬೇಕು. ದುಡ್ಡಿನ ಮ್ಯಾಟ್ರ್ ಅಲ್ಲ ಅಲ್ವಾ? ಇರಲಿ ನೋಡೋಣ, ಇನ್ನೂ ಸ್ವಲ್ಪ ದಿನ ಏನಾಯ್ತದೋ ಏನು ಕತೆನೋ ಗೊತ್ತಾಗ್ತೈತಲ್ವಾ? ನಿಮ್ಮಿಷ್ಟ, ನೋಡೋಣ ಬಿಡಿ. ಅವರು ಏನಾದ್ರು ಚೇಂಜ್ ಆದರೂ ಆಗ್ಬೋದೇನೋ ಅಲ್ವಾ? ಈಗ ನೋಡಿ, ನಿಮ್ಮ ಅಪ್ಪ ಎಲ್ಲರೂ ತುಂಬ ಚೇಂಜ್ ಆಗೋಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಮೊದಲೆಲ್ಲ ಎಷ್ಟೆಲ್ಲ ಟಾರ್ಚರು, ಎಷ್ಟೆಲ್ಲ ಕಾಟ ಅದು ಇದು ಅಂತ ಕೊಡೋರು. ಈಗೆಲ್ಲ ಜಾಸ್ತಿ ಒಳ್ಳೆಯವ್ರಾಗವ್ರೆ ಅಂತಲೇ ಅನ್ನಿಸ್ತೈತೆ ನನಗಂತೂ. ನೋಡೋಣ ಇನ್ನೂ ಏನೇನು ಎತ್ತೆತ್ತ ಮಾಡೋದು ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲ, ಅತ್ತೆ ಇನ್ನೇ ನಾಳೆ ನಡೆದಾಗ ಬರ್ತಾರೆ. ಅತ್ತೆ ಹತ್ರ ಏನೋ ವಿಚಾರ ಸ್ವಲ್ಪ ಡಿಸ್ಕಷನ್ ಮಾಡಿಬಿಟ್ಟು ನಾವು ಇನ್ನೂ ಬೇರೆ ಏನಾದರೂ ಮಾಡಬೇಕು. ಹಾಸ್ಪಿಟಲ್ ಕೆಲಸ ಬಿಟ್ಟು ನಾನು ಇನ್ನೂ ಏನಾದರೂ ಬೇರೆ ಏನಾದರೂ ಅನ್ಕೋತಾ ಇದ್ದೀನಿ. ಅಮ್ಮರೂ ಫಾರಿನಿಂದ ಬಂದುಬಿಡ್ತಾರಂತೆ. ಇನ್ನೊಂದು 4 ವಾರ ಅಷ್ಟೇ ಬಂದುಬಿಡ್ತೀನಿ ಅಂತ ಹೇಳಿದ್ದಾರೆ, ಇನ್ನೊಂದು ಮಂತಲ್ಲಿ. ಅಷ್ಟಾಗಿ ನಾನು ಏನಾದರೂ ಶುರು ಮಾಡಿ ಹಳ್ಳಿ ಜನಗಳಿಗೆ ಹೆಲ್ಪ್ ಆಗೋ ಥರ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡ್ರಿ ಎಲ್ಲ ಗಂಡ ಹೆಂಡತಿ ಅಮ್ಮ ಅವರು ಸೇರ್ಕೊಂಡು ಎಲ್ಲ ಮಾಡ್ರಿ. ಯಾವ ಸೀಮೆ ಸೊಸೆ ಅಂತೀನಿ ನಿನ್ನ? 4 ಕಾಸು ಬೆಲೆ ಕೊಡಲ್ವಲ್ಲ ನನಗೆ ನೀನು. ಇದ್ಯಾಕೆ ಮಾವ ಈ ಥರ ಹೇಳ್ತಾ ಇದ್ದೀರಾ? ನಾನೇನು ಮಾಡಿದೆ ನಿಮಗೆ? ಏನ್ ಮಾಡ್ದೆ ಅಂತ ಕೇಳ್ತಿದ್ಯಾ? ಎಲ್ಲ ಮನೆ ಮಾನ ಮರ್ಯಾದೆ ಎಲ್ಲನೂ ಹರಾಜಾಗ್ತಾ ಇದೆಯಾ ನೀನಂತೂನುವೆ? ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸರ ಮುಂದೆ ಫೋನ್ ಮಾಡಿದ್ರು ನನಗೆ ನಯ ಪೈಸದ ಬೆಲೆ ಕೊಡ್ತಿದ್ದಂಗೆ ಇಷ್ಟೆಲ್ಲ ಮಾಡಿಬಿಟ್ಟೆ ಅಲ್ವಾ ನೀನು? ಇಷ್ಟೆಲ್ಲ ಮಾಡಿದ್ಮೇಲೂ ಸಹಿಸ್ಕೊಂಡು ನನಗೆ ಎಷ್ಟು ಅಂತ ಹೇಳ್ಬಿಟ್ಟಿರ್ಬೇಕು. ನನಗೆ ಪೊಲೀಸ್ ಸ್ಟೇಷನ್ಗೆ ಮರ್ಯಾದೆ ಹೋಯ್ತು, ಊರ ಮುಂದೆ ನನಗೆ ಮರ್ಯಾದೆ ಹೋಯ್ತು. ನೀವು ಮಾತ್ರ ಗಂಡ ಹೆಂಡತಿ ಮಾತ್ರ ತಿನ್ಕೊಂಡಿದ್ದೀರಾ. ಮಗ ಇವಳು ಜಾಸ್ತಿ ಮಗ, ಬೆಲೆನೇ ಕೊಡಲ್ಲ ನಮ್ಗಂತೂ. ಏನೋ ಬಿಡು, ಓದ್ಕೊಂಡಿರೋ ಮಗ, ನಮ್ಗಿನ ಬುದ್ಧಿವಂತೆ, ಹೆಂಗೋ ನಡ್ಕೊಂಡು ಹೋಯ್ತಾಯ್ತು ಎಲ್ಲ ಅಂತ ಅನ್ಕೊಂಡ್ರೆ ಬ್ಯಾಡವಲ್ಲ. ನನಗೆ ನಾ ಪೈಸದ ಬೆಲೆ ಇಲ್ವಲ್ಲ ಈ ಮನೆಯಾಗೆ. ನಾನು ಏನಕ್ಕೆ ಇರ್ಬೇಕು ಈ ಮನೆಯಾಗೆ? ನನಗಂತೂ ಈ ಮನೆಗಿರೋಕ್ಕೆ ಇಷ್ಟ ಆಯ್ತಿಲ್ಲ. ಊರಾಗೂ ಬೆಲೆ ಇಲ್ಲ, ಮನೆಯಾಗೂ ಬೆಲೆ ಇಲ್ಲ. ಬದಲಾಗಿದ್ದೀನಿ ಅಂದ್ರೂ ಯಾರು ನನಗೆ ಬೆಲೆ ಕೊಡ್ತಾ ಇಲ್ಲ. ನೀವು ಇನ್ನು ಇದು ತಾನೇ ನಾನು ಏನು ಮಾಡಬೇಕು ಹೇಳು? ಮಾವ, ಈಗ ನೀವು ಜಗಳ ಆಡೋಂಥದ್ದು ಏನಾಗೈತೆ? ಏನೂ ಆಗಿಲ್ವಲ್ಲ. ನೀವು ಶಾರದಾ ಅವ್ರನ್ನ ಬಿಡಿಸ್ಕೊಬಿಟ್ಟು ಬರ್ತೀನಿ ಅಂತ ಹೇಳಿದ್ರಿ, ನಾನು ಬೇಡ ಅಂತ ಹೇಳಿದೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ವಾ?
ಅವ್ರಿಗೆ ಸ್ವಲ್ಪ ಬುದ್ಧಿ ಬರಲಿ ಅಂತ ನಾನೇ ಸುಮ್ಮನೆ ಆಗಿದ್ದೀನಿ. ಅವ್ರು 2 ಡೇಸ್ಗೆ ಬಿಡಿಸ್ಬಿಟ್ಟು ಅವ್ರಿಗೆ ಬುದ್ಧಿ ಎಲ್ಲಿ ಬರುತ್ತೆ? ಕಳ್ತನ ಮಾಡ್ಕೊಂಡು ತಿನ್ನೋದ್ರ ಬದಲು ಮೈ ಬಗ್ಸ್ಬಿಟ್ಟು ದುಡಿತಾರೆ ಅಲ್ವಾ, ಮೈ ಬಗ್ಸ್ ದುಡ್ಕೊಂಡು ತಿಂತಾರೆ ಅನ್ನೋ ಆಸೆಗೆ ನಾನು ಆ ಥರ ಹೇಳ್ದೆ. ಅಷ್ಟು ಬಿಟ್ಟರೆ ಬೇರೆ ಯಾವ ಥರ ಮೈಂಡ್ ಸೆಟ್ಟು ನನಗಿಲ್ಲ ಮಾವ. ನೀವು ಯಾವ ಥರ ಅಂದ್ಕೊಂಡಿದ್ರೋ ನನಗೆ ಗೊತ್ತಿಲ್ಲ. ನನ್ನ ಮೈಂಡ್ ಸೆಟ್ಟಲ್ಲಿ ಅವ್ರದ್ದು ಇದು ವಿಚಾರಕ್ಕೆ ನನಗೆ ಬೇರೆ ಏನೂ ಇಲ್ಲ ಮಾವ. ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ನೋಡಿ, ನಿಮ್ಮ ಮರ್ಯಾದೆ ಕಳೆಯೋ ಕೆಲಸ, ನಿಮಗೆ ಬೆಲೆ ಇಲ್ದಿರೋ ಕೆಲಸ ನಾವೇನು ಮಾಡ್ತಾ ಇಲ್ಲ. ಸಾಕಮ್ಮ, ಸಾಕು. ನೀವು ಮಾಡಿರೋದೆಲ್ಲ ನನಗೆ ಸಾಕು. ಬೆಲೆ ಇಲ್ದಿರೋ ಜಾಗದಾಗೆ ನಾನು ತಾನೇ ಇದ್ಬಿಡ್ತಾನೆ, ಏನು ಮಾಡೋಕ್ಕಾಗ್ತದೆ? ನಾನಂತೂ ಇರಲೇಬಾರ್ದು ಅಂತ ಅನ್ನಿಸ್ತಾ ಇತ್ತು ನನಗಂತೂ. ನನ್ನ ಮಗನೂ ಬೆಲೆ ಕೊಡಲ್ಲ, ನನ್ನ ಹೆಂಡ್ತಿನ ಅವಳೂ ಬೆಲೆ ಕೊಡಲ್ಲ, ನೀನೂ ಬೆಲೆ ಕೊಡಲ್ಲ, ಯಾರೂ ಬೆಲೆ ಕೊಡಲ್ಲ. ಈ ಮನೆಗೆ ಇದ್ದಾನೆ ನಾನು ಏನು ಪ್ರಯೋಜನ? ಮೊದಲು ಥರ ಸಾಹುಕಾರನ ಘನತೆ ಗೌರವ ಈ ಊರಾಗೆ ಎಲ್ಲೂ ಇಲ್ಲ. ಎಲ್ಲ ಹೋಯ್ತು, ಎಲ್ಲ ಹಾಳಾಗೋಯ್ತು. ಮಾವ, ಘನತೆ ಗೌರವ ಅನ್ನೋದು ನಮ್ಮ ಮನಸ್ಸಾಗಿರ್ಬೇಕು. ನಾವು ಒಳ್ಳೆಯರಾಗಿದ್ದರೆ ತಾನೇ ಘನತೆ ಗೌರವ ಎಲ್ಲರೂ ಕೊಡೋದು. ದುಡ್ಡಾಗಿದ್ರೆ ಮಾತ್ರ ಘನತೆ ಗೌರವ ಬರುತ್ತೆ ಅಂತ ಯಾರು ಹೇಳಿದ್ರು? ದುಡ್ಡಿಲ್ಲ ಅಂದ್ರೂ ನಮ್ಮ ಮನಸ್ಸಲ್ಲಿ ಒಳ್ಳೆತನ ಅನ್ನೋದಿದ್ದು ದುರಂಕಾರ ಅನ್ನೋದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ನಮ್ಗೆ ಎಲ್ಲ ಕಡೆನೂ ಗೌರವ ಸನ್ಮಾನಗಳೇ ಸಿಗ್ತವೆ. ನೀವು ಈ ಥರ ಕೂಗಾಡಿ ಕಿರ್ಚಾಡಿ ಎಗರಾಡಿದ್ರೆ ಎಲ್ಲರೂ ಹಂಗೇನೇ ಮಾಡೋದು. ನೋಡಿ, ಅರ್ಥ ಮಾಡ್ಕೊಳ್ಳಿ. ನೀವೇನು ಚಿಕ್ಕವರಲ್ಲ ಅಲ್ವಾ? ಅವ್ರನ್ನ ಬಿಡಿಸೋದ್ರಿಂದ ನಮಗೇನು ಪ್ರಯೋಜನ ಇಲ್ಲ. ನೀವು ಆ ವಿಚಾರಕ್ಕೆ ಊರವ್ರ ಮುಂದೆ ಎಲ್ಲ ಜಂಬಯ್ಯ ಕೊಚ್ಕೋಬೇಕಿತ್ತು. ಹಾಗೆ ಹೀಗೆ ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಸದ್ಯಕ್ಕೆಲ್ಲ ಬಿಟ್ಬಿಡಿ ಮಾವ. ಆಗಿದ್ದೆಲ್ಲ ಆಗೋಯ್ತು. ಇವಾಗ ಏನಿದ್ರು ನಾವೆಲ್ಲ ಚೆನ್ನಾಗಿರೋಣ. ಈಗೆಲ್ಲ ನಾನು ನೋಡಿ, ಅತ್ತೆ ಇನ್ನೇನು ಬಂದೇ ಬರ್ತಾರೆ. ಎಲ್ಲ ದೇವಸ್ಥಾನಗಳಿಗೆಲ್ಲ ಹೋಗೋರೆ. ಬಂದಮೇಲೆ ನೀವು ನಾವು ಎಲ್ಲ ಚೆನ್ನಾಗೇ ಇರೋಣ ಬಿಡಿ. ನಿಮ್ಗೆ ಏನು ಬೇಕು? ಈ ಮನೇಲಿ ಎಲ್ಲ ಗೌರವನೂ ಸಿಗ್ತಾ ಇದೆ ಅಲ್ವಾ ನಿಮಗೆ? ಯಾವ ಗೌರವ? ಈಚೆ ಕಡೆ ಹೋದ್ರೆ ಯಾರು ನಂಗೆ ನಯಾ ಪೈಸಾ ಬೆಲೆ ಕೊಡ್ತಾರಾ? ಇಲ್ಲ. ಇವನ ಹತ್ರ ಏನು ವ್ಯವಹಾರ ಮಾಡೋದು, ಇವ್ನ ಮಗುನ ಹತ್ರ ವ್ಯವಹಾರ ಮಾಡೋಣ ಬಿಡ. ಈ ಅಪ್ಪಂತಾಗಿ ಇವಾಗ ಏನು ನಡೀತದೆ? ಬುಟ್ಟು ಬಿಸಾಕ ಇವನ ವಿಚಾರನ, ಕಿತ್ತು ಆಗಿಲ್ಲ ಇವನ ವಿಚಾರನ ಅಂತ ಹೇಳ್ಬಿಟ್ಟು ಎಷ್ಟು ದಾಯಿ ಹೇಳ್ತಾ ಇರ್ತಾರೆ. ಸರಿ ಬಿಡಮ್ಮ, ಆಯಿತು. ಈಗೇನು ನನಗೆ ಬೆಲೆ ಇಲ್ಲ, ಮುರ್ವಾದಿ ಇಲ್ಲ ತಾನೇ? ಬೇಡ ಬಿಡು, ಪರವಾಗಿಲ್ಲ. ನನಗೆ ಬೆಲೆ ಇದ್ದು ಮುರ್ವಾದಿ ಇದ್ದು ಈ ಮನೆಯಾಗ ನಾನು ತಾನೇ ಏನು ಮಾಡೋಕ್ಕಾಯ್ತದೆ? ಒಯ್ತೀನಿ ಬಿಡು ಎಲ್ಲಿಗಾದ್ರೂ. ಮಾವ, ನಿಮ್ಮ ಮನಸ್ಸಲ್ಲಿ ಆ ಥರ ಅನ್ನಿಸ್ತಿದೆ ಅಷ್ಟೇನೆ. ನನಗೆ ಬೆಲೆ ಇಲ್ಲ, ಗೌರವ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಅದನ್ನೆಲ್ಲ ಮನಸ್ಸಿಂದ ತೆಗೆದಾಕ್ಬಿಡಿ. ಫಸ್ಟು ನೀವು ಮನಸ್ಸಲ್ಲಿ ಪ್ರಶಾಂತವಾಗಿರಿ, ಎಲ್ಲ ಒಳ್ಳೇದಾಗುತ್ತೆ. ಇನ್ನು ನಿಮಗೆ ವಯಸ್ಸಾದ ಆಗ್ತಾ ಆಗ್ತಾ ಹಂಗೇನೆ ಎಲ್ಲ ಆಸ್ತಿ ಎಲ್ಲ ಮಗನ ಹೆಸ್ರಿಗೆ ಬರ್ಕೊಟ್ಟಾಗ, ಇಲ್ಲ ಆಸ್ತಿ ಎಲ್ಲ ಕೈ ಬಿಟ್ಟು ಹೋಗಿ ಇನ್ನೊಬ್ರು ಪಾಲಾದಾಗ ಮನ್ಸಿಗೆ ಹಂಗೆ ಅನಿಸುತ್ತೆ, ಅಯ್ಯೋ ಏನಪ್ಪ ಇದು ಈ ಥರ ಹೋಗ್ಬಿಡ್ತಲ್ಲ, ನನ್ನ ಹತ್ರ ಇನ್ನೇನು ಇಲ್ವಲ್ಲ, ನಂಗೆ ಜನ ಬೆಲೆ ಕೊಡಲ್ಲ, ಮರ್ಯಾದೆ ಕೊಡಲ್ಲ ಅಂತ ನಿಮ್ಮ ಮನ್ಸಿಗೆ ನೀವು ಅನ್ಕೋತಾ ಇದ್ದೀರಾ ಅಷ್ಟೇನೆ. ಅದು ಬಿಟ್ಟು ಬೇರೆ ಯಾರು ನಿಮಗೆ ಬೆಲೆ ಕೊಡಿದ್ದಂಗಿಲ್ಲ ಮಾವ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಏನು ಅರ್ಥ ಮಾಡ್ಕೊಂಡು ಏನು ಮಾಡಬೇಕು ಬಿಡು. ಈಗ ನಾನು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿನಾಗೂ ಇಲ್ಲ, ಏನೂ ಇಲ್ಲ. ನೆಮ್ಮದಿಯಾಗಿ ಹೊಲ್ದಾಗೆ ಐತಲ್ಲ, ಆ ಮನೆಯಾಗತ್ತಾಗ ನೆಮ್ಮದಿಯಾಗಿ ಒಂದು 2 ದಿನ ಇದ್ಬಿಟ್ಟನ ಬರ್ತೀನಿ. ಆ ಗುಡಿಸ್ಲನಾಗಾದ್ರೂ ಪರವಾಗಿಲ್ಲ, ಗುಡಿಸ್ಲನಾಗೆ ಇದ್ಬಿಟ್ಟು ಬರ್ತೀನಿ. ತಿನ್ಕೊಳ್ಳಿ, ಮಾಡ್ಕೊಂಡು ನಿಮ್ಗೆ ಏನೇನು ಬೇಕೋ ಎಲ್ಲ ತಿನ್ಕೊಂಡು ಆರಾಮಾಗಿರಿ. ನನಗೆ ಯಾವತ್ತೂ ನೆಮ್ಮದಿ ಅನ್ನಿಸ್ತದೋ ಅವತ್ತು ಬರ್ತೀನಿ. ಅಲ್ಲಿ ಗಂಟ ನಾನಂತೂ ಮನೆಗೆ ಬರೋಕ್ಕಿಲ್ಲ, ನಾನಂತೂ. ಸರಿ, ನಾನೇನು ಆಡ್ತೀನಿ. ಅಯ್ಯೋ ಅಪ್ಪ, ಇದೇನಿದು? ಹೆಂಗೆಂಗೋ ಮಾತಾಡ್ಬಿಟ್ಟು ಹೆಂಗೆಂಗೋ ಹೊಂಟೋಗ್ಬಿಟ್ರಲ್ಲ. ನೋಡಿ, ನಿಮ್ಮ ಅಪ್ಪಂಗೆ ಹಂಗೇನೆ ಮನ್ಸಿಗೆ ತುಂಬ ಬೇಜಾರಾಗಿರ್ತೈತೆ. ನಂದೇನು ಅಧಿಕಾರ ಇಲ್ಲ, ನನಗೇನು ಅದಿಲ್ಲ, ನನಗೇನು ಇದಿಲ್ಲ, ನನಗೆ ಯಾರು ಬೆಲೆ ಕೊಡಲ್ಲ ಅಂತ ಹೇಳ್ಬಿಟ್ಟು. ಇದನ್ನ ನೀವೇ ಹೆಂಗಾದ್ರೂ ಮಾಡಿ ಸರಿ ಮಾಡ್ಬೇಕು ಅಷ್ಟೇನೆ. ಅವರನ್ನು ನಿಮ್ಮ ಕೆಲಸಕ್ಕೆಲ್ಲ ಸ್ವಲ್ಪ ಸೇರಿಸ್ಕೊಳ್ಳಿ. ಅವ್ರನ್ನೂ ನೋಡ್ಕೊಳಕ್ಕೆ ಬಿಡಿ. ಎಲ್ಲನೂ ವ್ಯವಹಾರನೆಲ್ಲ ಮುಂದಕ್ಕೆ ಬಿಟ್ಟರೆ ಅವ್ರಿಗೂ ಇಲ್ಲ ನಮ್ಮ ಅಪ್ಪನ ಕೇಳಿ ಅಂತ ವ್ಯವಹಾರ ಎಲ್ಲ ಮುಂದಕ್ಕೆ ಬಿಡ್ತಾ ಇದ್ರೆ ಅವ್ರಿಗೆ ಅವಾಗ ಸ್ವಲ್ಪನಾದ್ರೂ ಖುಷಿ ಆಗುತ್ತಲ್ವಾ? ನೀವೇನೇ ಹೆಂಗಾದ್ರೂ ಮಾಡಿ ಸ್ವಲ್ಪ ನಡ್ಕೋಬೇಕು, ಹಂಗು ಹಿಂಗು ಅಂತ ಹೇಳ್ಬಿಟ್ಟು. ನೀನು ಹೇಳೋದು ಸರಿನೇ. ನನ್ನ ವ್ಯವಹಾರದಲ್ಲಿ ಅಪ್ಪನ ಜೊತೆಗೆ ಹಾಕ್ಕೊಂಡಿಲ್ಲ. ಇನ್ಮೇಲೆ ಅಪ್ಪನ ಜೊತೆಗೆ ಹಾಕೋಬಿಟ್ಟು ನಾನು ಅವ್ರ ಮನಸ್ಸಿಗಿರೋ ಬೇಜಾರನ್ನ ದೂರ ಮಾಡ್ತೀನಿ. ಬದಲಾಗಿರೋರಿಗೆ ಯಾಕೆ ಹಿಂಸೆ ಕೊಡಬೇಕು ಅಲ್ವಾ? ನೀನು ಹೇಳೋದು ಸರಿನೇ. ಯಾವಾಗೂ ತುಂಬ ಚೆನ್ನಾಗಿ ಹೇಳ್ತೀಯ ನೀನಂತೂ ಬುದ್ಧಿನ. ಈಗ ಅದೆಲ್ಲ ಬಿಡು, ಪಟ ತಿಂದ್ಬಿಟ್ಟು ನಿಮ್ಮ ಅಪ್ಪವ್ರ ಹತ್ರ ಹೋಗ್ಬಿಟ್ಟು ಸಮಾಧಾನ ಮಾಡಿ ನಿನ್ನ ಕೆಲಸದ ಹತ್ರ ಅವ್ರನ್ನೂ ಸೇರಿಸ್ಕೊಳ್ಳಿ. ಆವಾಗ ಅವರು ಸ್ವಲ್ಪ ಖುಷಿ ಪಡ್ತಾರೆ. ಈ ಕೋಳಿ ಕುರಿ ಎಲ್ಲ ನೋಡ್ಕೊತಾ ಇದ್ದೀರಲ್ವಾ, ಒಂದನ್ನ ಅವ್ರಿಗೂ ಮೇಂಟೆನೆನ್ಸ್ ಬಿಡಿ, ಅವರು ನೋಡ್ಕೊಳ್ಳಿ, ಏನು ತೊಂದರೆ ಆಗಲ್ಲ ಆವಾಗ. ಸರಿ ಉಷಾ, ಆಯಿತು.